ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡಲಾಗಿದೆ. ನೇಪಾಳದಲ್ಲಿ ಪ್ರತಿಭಟನೆ ಜೋರಾಗಿದೆ. ನಿಯಮವನ್ನ ಉಲ್ಲಂಘನೆ ಮಾಡಿರೋ ಅಂತ ಆರೋಪ. ವಾಟ್ಸಪ್, ಯೂಟ್ಯೂಬ್, ಎಕ್ಸ್ ಸೇರಿದಂತೆ ಸರಿಸುಮಾರು 26 ಸಾಮಾಜಿಕ ಜಾಲತಾಣಗಳಿಗೆ ನಿಷೇಧವನ್ನು ಹಾಕಲಾಗಿದೆ. ಎಕ್ಸ್ ಸೇರಿದಂತೆ ಯೂಟ್ಯೂಬ್, ವಾಟ್ಸಪ್ ಕೂಡ ಬ್ಯಾನ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳನ್ನು ನಿಷೇಧ ಮಾಡಿದ್ದಾರೆ. ಹೀಗಾಗಿ ಆಕ್ರೋಶ ಭುಗಿಲೆದ್ದಿದೆ. ಕಠ್ಮಂಡುವಿನಲ್ಲಿ ಭುಗಿಲೆದ್ದಿದೆ ಯುವ ಜನರ ಆಕ್ರೋಶ. ಸಾಮಾಜಿಕ ಮಾಧ್ಯಮ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ಘೋಷಣೆಯನ್ನ ಯುವಕರು ಕೂಗ್ತಾ ಇದ್ದಾರೆ. ರೊಚ್ಚಿಗೆದ್ದಂತ ಯುವಕರು ಸಂಸತ್ ಕಟ್ಟಡದ ಮೇಲೆ ಹತ್ತಿ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಪ್ರಧಾನಿ ಕೆಪಿ ಶರ್ಮಾ ಓಲಿ ನೇತೃತ್ವದ ಸರ್ಕಾರ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜಗದೀಶ್, ಸಾಮಾಜಿಕ ಜಾಲತಾಣಗಳನ್ನ ರದ್ದುಗೊಳಿಸಿದ್ದಕ್ಕೆ, ಬ್ಯಾನ್ ಮಾಡಿದ್ದಕ್ಕೆ ಈಗ ದೊಡ್ಡ ಪ್ರಮಾಣದ ಹೋರಾಟ. ಜಗದೀಶ್. ಮಧುಸೂದನ್, ಒಟ್ಟು 26 ಆ್ಯಪ್ಗಳನ್ನ, ಸಾಮಾಜಿಕ ಜಾಲತಾಣಗಳನ್ನ ಬ್ಯಾನ್ ಮಾಡೋ ಮೂಲಕವಾಗಿ ಕಳೆದ ವಾರವಷ್ಟೇ ನೇಪಾಳದ ಸರ್ಕಾರ ಆದೇಶವನ್ನ ಮಾಡಿತ್ತು. ಇದಕ್ಕೆ ಮೂಲವಾದಂತಹ ಕಾರಣ ಯಾಕೆ ಬ್ಯಾನ್ ಮಾಡ್ತು ಅಂತಂದ್ರೆ, ಈ ಹಿಂದೆ ಏನಂದ್ರೆ ಎಲ್ಲಾ ಬೇರೆ ಬೇರೆ ದೇಶದಿಂದ ಇರುವಂತಹ ಆ್ಯಪ್ಗಳು ಯಾವಿದಾವೆ ಅಂದ್ರೆ ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಅಥವಾ ಎಕ್ಸ್ ಖಾತೆ ಆಗಿರ್ಬೋದು, ಅದ್ರ ಜೊತೆಗೆ ಏನಂದ್ರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಎಲ್ಲಾ ಆ್ಯಪ್ಗಳು ಸಹಿತ ಅಂದ್ರೆ ನೇಪಾಳದಲ್ಲಿ ಅವು ರಿಜಿಸ್ಟರ್ ಆಗಿರ್ಬೇಕು. ಮತ್ತೆ ರಿಜಿಸ್ಟರ್ ಆಗಿರೋ ಜೊತೆಗೆ ಅವರ ಸಂಸ್ಥೆಯ ಒಬ್ಬ ವ್ಯಕ್ತಿಯನ್ನ ಏನಂತಂದ್ರೆ ನಿಯೋಜನೆ ಮಾಡಬೇಕು. ಮತ್ತೆ ಯಾವುದೇ ದೂರುಗಳನ್ನ ಬಂದರೂ ಸಹಿತ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಈ ಹಿಂದೆ ಆದೇಶವನ್ನ ಮಾಡಿತ್ತು. ಮತ್ತೆ 2023ರಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರುವಂತಹ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ ಏನಂದ್ರೆ ಒಂದು ಆಕ್ಟ್ ಅನ್ನ ತೆಗೆದುಕೊಂಡು ಬರುತ್ತೆ. ಆ ಆಕ್ಟಿನ ಅನ್ವಯ ಎಲ್ಲಾ ಏನಂದ್ರೆ ಬೇರೆ ಬೇರೆ ದೇಶದ ಯಾವೆಲ್ಲ ಆ್ಯಪ್ಗಳಿದಾವೆ ಮತ್ತೆ ಅದ್ರ ಜೊತೆಗೆ ಯಾವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಏನಂದ್ರೆ ಆಕ್ಟಿವ್ ಇದಾವೆ ಅಂತಹ ಆ್ಯಪ್ಗಳೇನಂದ್ರೆ ಕಂಪಲ್ಸರಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೂ ಸಹಿತ ಕಾಲಾವಕಾಶವನ್ನ ಕೊಟ್ಟಿದ್ರು. ಆದ್ರೆ ಕಾಲಾವಕಾಶ ಕೊಟ್ಟರು ಸಹಿತ ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ, ಟ್ವಿಟರ್ ಆಗಲಿ, ಅಥವಾ ಏನಂದ್ರೆ ಇನ್ಸ್ಟಾಗ್ರಾಮ್ ಆಗಲಿ ಯಾವ ಸಹಿತ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಆ ರಿಜಿಸ್ಟರ್ ಮಾಡ್ಕೊಳ್ಳದೇ ಇರುವಂತಹ ಕಾರಣಕ್ಕಾಗಿ ಎಲ್ಲಾ ಆ್ಯಪ್ಗಳನ್ನ, ಒಟ್ಟು 26 ಆ್ಯಪ್ಗಳನ್ನ ಬ್ಯಾನ್ ಮಾಡೋ ಮೂಲಕವಾಗಿ ಕಳೆದ ವಾರವಷ್ಟೇ ಆದೇಶವನ್ನ ಕೊಟ್ಟಿತ್ತು. ಆ ಆದೇಶದ ಅನ್ವಯ ಯಾವುದೇ ಕಾರಣಕ್ಕೂ ನೇಪಾಳದಲ್ಲಿ ಈಗ ಯೂಟ್ಯೂಬ್ ಬರೋದಿಲ್ಲ, ಫೇಸ್ಬುಕ್ ಬರೋದಿಲ್ಲ, ಇನ್ಸ್ಟಾಗ್ರಾಮ್ ಬರೋದಿಲ್ಲ, ಅಥವಾ ಎಕ್ಸ್ ಖಾತೆ ಬರೋದಿಲ್ಲ. ಈ ರೀತಿಯಾಗಿ ಪ್ರಮುಖವಾದಂತಹ ಏನು ಯಾವೆಲ್ಲ ಖಾತೆ ಇದು ಇದಾವೆ, ಸಾಮಾಜಿಕ ಜಾಲತಾಣಗಳಿದಾವೆ, ಯಾವುದೂ ಸಹಿತ ಏನಂದ್ರೆ ಈಗ ರನ್ನಿಂಗ್ ಅಲ್ಲಿಲ್ಲ. ಈ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಇವತ್ತು ಜೆನ್ಸಿ ಅಂದ್ರೆ ಜೆನ್ಜಿ ಜನರೇಷನ್ ಇವತ್ತು ಬೆಳಗ್ಗೆನೆ ಏನಂದ್ರೆ ಕಾಠ್ಮಂಡು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತವೆ. ಪ್ರತಿಭಟನೆ ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅಂದ್ರೆ ಸ್ವತಃ ನೇಪಾಳದಲ್ಲಿರುವಂತಹ ಅಲ್ಲಿನ ಸಂಸತ್ ಭವನಕ್ಕೂ ಸಹಿತ ಎಂಟ್ರಿನ ಕೊಡುತ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ನುಗ್ಗಿ ಅಲ್ಲಿರುವಂತಹ ಸರ್ಕಾರ ಮತ್ತೆ ಅಲ್ಲಿರುವಂತಹ ಏನಂದ್ರೆ ಪೊಲೀಸರ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಯಾವಾಗ ಈ ಘಟನೆ ನಡೆಯುತ್ತೋ ಅವಾಗ ಅಲ್ಲಿ ಕಂಡಲ್ಲಿಗೊಂಡು ಆದೇಶವನ್ನ ಹೊರಡಿಸಲಾಗುತ್ತೆ. ಮತ್ತೆ ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಸಹಿತ ಮಾಧ್ಯಮಗಳಿಗೆ ಇನ್ನು ಮುಂದೆ ಪ್ರಸಾರ ಮಾಡಬಾರ್ದು, ಅಲ್ಲಿರುವಂತಹ ಪ್ರತಿಭಟನೆಯನ್ನ ಕವರ್ ಮಾಡಬಾರ್ದು ಅನ್ನುವಂತಹ ಆದೇಶವನ್ನ ಏನಂತಂದ್ರೆ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೆ ಏನಂತಂದ್ರೆ ಅದೇ ದೊಡ್ಡ ಮಟ್ಟದಲ್ಲಿ ಮಾಧ್ಯಮಗಳು ಕವರ್ ಮಾಡ್ತಾ ಇದ್ವು ಪ್ರೊಟೆಸ್ಟ್ ಬಗ್ಗೆ. ಆದ್ರೆ ಈಗ ಅಲ್ಲಿ ಮಾಧ್ಯಮಗಳಲ್ಲಿ ನಿರ್ಬಂಧ ಇರುವಂತಹ. ಜಗದೀಶ್, ಒಂದು ಪ್ರಮುಖ ಅಜೆಂಡಾ ಇಟ್ಕೊಂಡು ನೇರವಾಗಿ ಯುವಕರು ಈಗ ಅಖಾಡಕ್ಕೆ ಧುಮುಕಿರುವಂತದ್ದು ಸಾಮಾಜಿಕ ಮಾಧ್ಯಮ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ. ಖಂಡಿತವಾಗ್ಲೂ ಮಧುಸೂದನ್, ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಿಲ್ಲ ಅಂತಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಏನು ಮಾಡೋದಕ್ಕಾಗೋದಿಲ್ಲ. ಇನ್ನೊಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು ಏನು ಅಂತಂದ್ರೆ, ಈ ಸಾಮಾಜಿಕ ಜಾಲತಾಣ ಅಲ್ಲಿರುವಂತಹ ಸರ್ಕಾರ ಬ್ಯಾನ್ ಮಾಡೋದಕ್ಕೆ ಮೂಲವಾಗಿರ್ತಕ್ಕಂತಹ ಕಾರಣ ಏನು ಅಂತಂದ್ರೆ, ಸರ್ಕಾರದ ಅವ್ಯವಹಾರ ಮತ್ತೆ ಭ್ರಷ್ಟಾಚಾರವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆಯನ್ನ ಮಾಡ್ಲಾಗ್ತಾ ಇತ್ತು. ಆ ಕಾರಣಕ್ಕಾಗಿ ಅಲ್ಲಿರುವಂತಹ ಸರ್ಕಾರ ಸಾಮಾಜಿಕ ಜಾಲತಾಣ ಬ್ಯಾನ್ ಅನ್ನ ಮಾಡಲಾಗಿದೆ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಏನಂದ್ರೆ ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಬಹಳಷ್ಟು ಕಡೆಗೆ ಅಂದ್ರೆ ವ್ಯಾಪಾರ ವಹಿವಾಟುಗಳನ್ನ ಮಾಡ್ಕೊಳ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಅಥವಾ ಯೂಟ್ಯೂಬ್ ಮೂಲಕವಾಗಿ ಬಹಳಷ್ಟು ಜನ ಆದಾಯವನ್ನ ಗಳಿಸ್ತಾ ಇದ್ರು. ಅದರ ಜೊತೆಗೆ ಏನಂತಂದ್ರೆ ಅಲ್ಲಿರುವಂತಹ ಪ್ರಾಡಕ್ಟ್ ಗಳು ಏನಿದಾವೆ ಅದರ ಅಡ್ವರ್ಟೈಸ್ಮೆಂಟ್ ಸಹಿತ ಈ ಒಂದು ವೇದಿಕೆಯ ಮೂಲಕವಾಗಿ ಕೊಡಲಾಗ್ತಾ ಇತ್ತು. ಅದರಿಂದ ವ್ಯಾಪಾರ ವಹಿವಾಟು ಸಹಿತ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಟೋಟಲ್ ಆಗಿ ಓವರ್ ಆಗಿ ನೋಡ್ತಾ ಹೋದ್ರೆ 33% ಆಫ್ ಅಡ್ವರ್ಟೈಸ್ಮೆಂಟ್ ಈ ಒಂದು ಸಾಮಾಜಿಕ ಜಾಲತಾಣಗಳ ಆಪ್ಗಳ ಮೂಲಕವಾಗಿ ಕೊಡಲಾಗ್ತಾ ಇತ್ತು ಅನ್ನುವಂಥದ್ದು. ಹಾಗಾಗಿ ಇದರಿಂದ ಅವರ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಹೊಡ್ತಾ ಬೀಳುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಇದರಿಂದ ಏನಂದ್ರೆ ಬಹಳಷ್ಟು ಉದ್ಯೋಗ ಕಳ್ಕೊಳ್ಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ಇದೆ ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಏನಂದ್ರೆ ಈ ಬ್ಯಾನ್ ಅನ್ನ ಮಾಡಬಾರ್ದು ಅನ್ನುವಂತಹ ಪ್ರೊಟೆಸ್ಟ್ ಅನ್ನ ಮಾಡಲಾಗಿತ್ತು. ಹಾಗಾಗಿ ಈಗ ಸದ್ಯ 5 ಜನ ಯುವಕರು ಈ ಒಂದು ಕಂಡಲ್ಲಿಗೊಂಡು ಆದೇಶ ಕೊಟ್ಟಿರುವಂತಹ ಕಾರಣಕ್ಕಾಗಿ ಏನಂದ್ರೆ ಸಾವಿಗೀಡಾಗಿದ್ದಾರೆ. ಮತ್ತೆ ಸಾವಿನ ಸಂಖ್ಯೆಯಲ್ಲೂ ಸಹಿತ ಪ್ರತಿ ಕ್ಷಣದಲ್ಲೂ ಸಹಿತ ಏರಿಕೆ ಆಗ್ತಾ ಇದೆ. ಈಗ 8 ಜನ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಒಟ್ಟು 300ಕ್ಕೂ ಹೆಚ್ಚು ಜನ ಈ ಒಂದು ಪ್ರತಿಭಟನೆಯಲ್ಲಿ ಏನಂದ್ರೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮತ್ತೆ ಸಾವಿನ ಸಂಖ್ಯೆಯಲ್ಲೂ ಸಹಿತ ಏರುವಂತಹ ಸಾಧ್ಯತೆಗಳು ಇರುವಂತದ್ದು. ಮಧುಸೂದನ್, ಧನ್ಯವಾದ ಜಗದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.